ಹೇ ಹಾಯ್, ನಾನು ಲಾಸ್ಯ. ನನ್ನ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸತ್ಯವಾದ ಕತೆ ಹೇಳೋ ಟೈಮ್. ಆ ಕಡೆ ಮರಗಳಿಂದ ಅಂದರೆ ಹಳ್ಳದ ಕಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇರೋದು ಕಾಣಿಸುತ್ತೆ. ಕೈ ತುಂಬ ಬಳೆ ಹಾಕೊಂಡು, ಒಂದು ಹೊಸ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಯಾವುದೋ ಯಾವ್ದೋ ಫಂಕ್ಷನ್ಗೆ ಹೋಗಲ್ವಾ ಆ ರೀತಿನಲ್ಲಿ ತಯಾರಾಗಿರುತ್ತೆ ಈ ಅಜ್ಜಿ. ಈ ಒಂದು ರಾಗಿ ಹೊಲ ಏನಿದೆ ಅಲ್ಲಿಂದ ತೆನೆನ ಕೀಳಕ್ ಸ್ಟಾರ್ಟ್ ಮಾಡುತ್ತೆ. ವೇಣುಗೆ ಆಶ್ಚರ್ಯ ಅಲ್ಲ, ಗಾಬರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ರಾಗಿದ ದಂಟು ಬರುತ್ತಲ್ಲ, ಹಿಂಗೆ ಕೀಳೋ ತರ ಕೈ ಮಾಡೋದು. ಅಲ್ಲಿ ತನಕ ಏನು ಕಾಣ್ತಾ ಇಲ್ಲ, ಲಿಟ್ರಲಿ ಏನು ಇಲ್ಲ. ಬಟ್ ಆ ತೆನೆನ ಕಿತ್ತು ಕೈ ತಗೊಂಡಾಗ ಅವ್ರ ಕೈಯಲ್ಲಿ ತೆನೆ ಕಾಣ್ತಾ ಇದೆ. ತೆನೆನೇ ಇಲ್ದರೋ ರಾಗಿ ಹೊಲದಲ್ಲಿ ಯಾರೋ ಬಂದ್ಬಿಟ್ಟು ತೆನೆ ಕೀಳ್ತಾ ಇದ್ರು ಅಂದ್ರೆ ಯಾರು ನಂಬ್ತಾರೆ? ಇಡೀ ಹೊಲದಲ್ಲಿ ತುಂಬಾ ಚೆನ್ನಾಗಿ ತೆನೆ ಬಿಟ್ಟಿರುತ್ತೆ, ತುಂಬಾ ಆರೋಗ್ಯವಾಗಿರುತ್ತೆ ತೆನೆಗಳೆಲ್ಲ. ಅವತ್ತಿನ ದಿನ ಆ ಅಜ್ಜಿ, ವಯಸ್ಸಾದ ಅಜ್ಜಿ ಏನ್ ಬಂದು ಅಲ್ಲಿ ತೆನೆ ಕೀಳ್ತಾ ಇತ್ತು, ಆ ಒಂದು ಪರ್ಟಿಕ್ಯುಲರ್ ಸ್ಪಾಟ್ ಅಲ್ಲಿ ಮಾತ್ರ ರಾಗಿ ತೆನೆ ಬಿಟ್ಟಿದೆ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂಥ ಈ ಒಂದು ಕಥೆ ನನಗೆ ಹೇಳಿದ್ದು ನಮ್ಮ ಸಬ್ಸ್ಕ್ರೈಬರ್ ವೇಣು. ಇದು ಅವ್ರ ಜೊತೆ ನಡೆದಂತಹ ಸ್ವಂತವಾದಂತಹ ಎಕ್ಸ್ಪೀರಿಯನ್ಸ್. ಇದು ನಡೆದಿದ್ದು ಅವರ ರಾಗಿ ಹೊಲದಲ್ಲಿ. ಎಸ್, ಇದೇ ಇವತ್ತಿನ ಎಪಿಸೋಡ್, ರಾಗಿ ಹೊಲದ ರಹಸ್ಯ. ನಮ್ಮ ಸಬ್ಸ್ಕ್ರೈಬರ್ ವೇಣು ಅವ್ರು ಏನಿದ್ದಾರೆ, ಅವರಿರೋದು ಕೊರಟಗೆರೆ ತಾಲೂಕಲ್ಲಿ, ಇದು ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಅವ್ರದ್ದೇ ಆದಂತಹ ಸ್ವಂತ ಹೊಲ ಇರುತ್ತೆ. ಆ ಹೊಲದಲ್ಲಿ ಅವರು ರಾಗಿನ ಬಿತ್ತಿರ್ತಾರೆ. ಸೊ ಇವ್ರ ಅಭ್ಯಾಸ ಏನು ಅಂದರೆ, ದಿನ ಸಾಯಂಕಾಲ ಒಂದು 4:45 ಗಂಟೆ ಅಷ್ಟೊತ್ತಿಗೆ ಹೊಲದ ಹತ್ರ ಹೋಗೋದು. ಅಲ್ಲಿ ಸುಮ್ಮನೆ ಕೂತ್ಕೊಂಡು ಹೊಲದ ಎಲ್ಲ ನೇಚರ್ನೆಲ್ಲ ನೋಡಿಕೊಂಡು ಸುಮಾರು 45 ನಿಮಿಷ 1 ಅವರ್ ಅಲ್ಲೇ ಕಾಲ ಎಲ್ಲ ಕಳೆದು ವಾಪಸ್ ಬರ್ತಾ ಇರ್ತಾರೆ. ಒಂದು ದಿನ ಇದೇ ರೀತಿ ಅವ್ರ ಹೊಲಕ್ಕೆ ಹೋಗ್ತಾರೆ. ಸುಮಾರು ಒಂದು 4:45 ಗಂಟೆ ಅಷ್ಟು ಟೈಮ್ ಆಗಿರುತ್ತೆ. ಸೊ ಹೆಂಗಿದೆ ಅಂದರೆ, ಇವ್ರು ಕುತ್ಕೊಳ್ಳೋವಂಥ ಜಾಗ ಒಂದು ಸ್ವಲ್ಪ ಹೈಟು, ಆಮೇಲೆ ಲ್ಯಾಂಡ್ಸ್ಕೇಪ್ ಒಂದು ಸ್ವಲ್ಪ ಇಳಿತಾ ಬರುತ್ತೆ. ಅಲ್ಲಿ ಇವ್ರ ಹೊಲ, ಚಿಕ್ಕದು ಹೊಲ, ಒಂದು ರಾಗಿ ಬೆತ್ತಿರ್ತಾರೆ. ಅದಾದಮೇಲೆ ಒಂದು ಹಳ್ಳ ಆದಮೇಲೆ ಮರಗಳು, ಆಮೇಲೆ ಆ ಕಡೆ ಊರು. ಅದಾದಮೇಲೆ ಇವರು ಕೂತ್ಕೊಂಡು ಏನೋ ಯೋಚನೆ ಮಾಡಿಕೊಂಡು ಕೂತಿರ್ತಾರೆ ಒಂದು ಕಡೆ. ಇವರಿಗೆ ಒಂದು ಅರ್ಧ ಗಂಟೆ ಅಂದರೆ ಒಂದು 5:15 5:45 ಅಷ್ಟು ಟೈಮಿಗೆ ಆ ಕಡೆ ಮರಗಳಿಂದ ಅಂದರೆ ಹಳ್ಳದ ಕಡೆಯಿಂದ ಯಾರೋ ಒಬ್ಬ ವ್ಯಕ್ತಿ ನಡ್ಕೊಂಡ್ ಬರ್ತಾ ಇರೋದು ಕಾಣಿಸುತ್ತೆ. ಇವರು ಯಾರಪ್ಪ ಇಷ್ಟೊತ್ತಲ್ಲಿ ಹಿಂಗೆ ನಡ್ಕೊಂಡ್ ಬರ್ತಾ ಇದ್ದಾರಲ್ಲ ಅಂತ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ ವೇಣು ಅವರು. ಬಟ್ ಯಾರೋ ಈ ಕಡೆನೆ ಬರ್ತಾ ಇದ್ದಾರಲ್ಲ ಅಂತ ಒಂದು ಸ್ವಲ್ಪ ನೋಡ್ತಾರೆ. ಬರ್ತಾ 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 ಆ ವ್ಯಕ್ತಿ ಒಂದು ಹೆಂಗಸು, ಅದರಲ್ಲೂ ವಯಸ್ಸಾಗಿರುವಂತಹ ಮುದುಕಿ ಅಂತ ಇವ್ರಿಗೆ ರಿಯಲೈಸ್ ಆಗುತ್ತೆ. ನೋಡ್ತಾರೆ, ಆರಾಮಾಗಿ ಕಾಣುತ್ತೆ ಅವ್ರಿಗೆ. ಓಕೆ, ಯಾವುದೋ ವಯಸ್ಸಾಗಿರೋ ಹೆಂಗ್ಸ್ ಬರ್ತಾ ಇದೆ, ಒಂದು ಅಜ್ಜಿ ಬರ್ತಾ ಇದೆ. ಆ್ಯಂಡ್ ಆ ಅಜ್ಜಿ ಹೇಗಿರುತ್ತೆ ಅಂದರೆ, ನೋಡೋದಕ್ಕೆ ಕೈ ತುಂಬ ಬಳೆ ಹಾಕ್ಕೊಂಡು, ಒಂದು ಹೊಸ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಯಾವುದೋ ಯಾರೋ ಒಬ್ರು ಫಂಕ್ಷನ್ಗೆ ಹೋಗಲ್ವಾ ಆ ರೀತಿನಲ್ಲಿ ತಯಾರಾಗಿರುತ್ತೆ ಈ ಒಬ್ರು ಅಜ್ಜಿ. ಸರಿ, ಬರ್ತಾ 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 ಆ ಹಳ್ಳನೆಲ್ಲ ದಾಟ್ಕೊಂಡು ಸೀದಾ ಇವ್ರ ಹೊಲಕ್ಕೆ ನುಗ್ಗುತ್ತೆ ಅಜ್ಜಿ. ಇವನು ವೇಣು ಅವರು, ಯಾರಿದು ನಮ್ಮ ಹೊಲದ ಕಡೆ ಹೋಗ್ತಾ ಇದ್ದಾರಲ್ಲ, ಇವ್ರು ಯಾರಾದ್ರು ನಮಗೆ ಗೊತ್ತಿರೋರ ಅಂತ ಒಂದು ಸ್ವಲ್ಪ ದಿಟ್ಟಿಸೆಲ್ಲ ನೋಡ್ತಾರೆ. ಮಾತಾಡ್ಸೋದಕ್ಕೆ ಒಂದು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇವರು ಧೈರ್ಯ ಬರೋದಿಲ್ಲ ಯಾರು ಇವರು ಅಂತ ಮಾತಾಡ್ಸೋದಕ್ಕೆ. ಸರಿ ಏನು ಮಾಡ್ತಾರೆ, ಇದು ನಮ್ಮ ಹೊಲಕ್ಕೆ ಅಲ್ವಾ ಹೋಗಿರೋದು, ಅದ್ಲಾಗೆ ಏನು ಮಾಡ್ತಾರೆ ನೋಡೋಣ, ಕಾದ್ ನೋಡೋಣ ಅಂತ ವೇಣು ಒಂದು ಸ್ವಲ್ಪ ಕೂತ್ಕೊಂಡಂಥ ಸಂದರ್ಭದಲ್ಲಿ ಈ ಅಜ್ಜಿ ಏನು ಇವ್ರು ಹೊಲಕ್ಕೆ ಹೋಗುತ್ತೆ, ಸುತ್ತಮುತ್ತ ಎಲ್ಲ ಓಡಾಡ್ತಾರೆ. ಹೊಲ ತುಂಬ ಓಡಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಡೆ ಹೋಗಿ ನೋಡುತ್ತೆ, ಈ ಕಡೆ ಬಂದು ನೋಡುತ್ತೆ, ಹೊಲದ ಆ ಕಡೆ ಹೋಗುತ್ತೆ, ತುದಿ ತನಕ ಹೋಗುತ್ತೆ, ವಾಪಸ್ ಬರುತ್ತೆ. ಹಿಂಗೆ ಮಾಡ್ತಾ ಇದ್ದಂಥ ಅಜ್ಜಿ ಒಂದು ಸ್ಪಾಟಲ್ಲಿ ನಿಂತ್ಕೊಳ್ಳುತ್ತೆ. ಒಂದು 3-4 ನಿಮಿಷ ಆದಮೇಲೆ ಒಂದು ಸ್ಪಾಟಲ್ಲಿ ನಿಂತ್ಕೊಂಡು ಈ ಒಂದು ರಾಗಿ ಹೊಲ ಏನಿದೆ ಅಲ್ಲಿಂದ ತೆನೆನ ಕೀಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ವೇಣುಗೆ ಆಶ್ಚರ್ಯ ಅಲ್ಲ, ಗಾಬರಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಗಾಬರಿ ಆಯಿತು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವರ ಒಂದು ರಾಗಿ ಹೊಲ ಏನಿದೆ, ಈ ಅಜ್ಜಿ ಏನು ತೆನೆ ಕೀಳಕ್ಕೆ ಸ್ಟಾರ್ಟ್ ಮಾಡ್ತು, ಆ ಒಂದು ಹೊಲ ತೆನೆ ಕೀಳುವಂತಹ ಸಿಚುವೇಶನಲ್ಲೇ ಇರಲ್ವಂತೆ. ತೆನೆನೇ ಬಂದಿಲ್ಲ ಆ ಹೊಲಕ್ಕಿನ್ನ, ಈ ಅಜ್ಜಿ ಕೀಳಕ್ಕೆ ಸ್ಟಾರ್ಟ್ ಮಾಡಿದೆ.
ಇವ್ರಿಗೆ ತಲೆ ಕೆಟ್ಟೋಗ್ಬಿಡುತ್ತೆ. ಏನು ಮಾಡ್ತಾ ಇದೆ ಈ ಅಜ್ಜಿ ನಿಂತ್ಕೊಂಡು? ಅದು ಹೆಂಗೆ ಮಾಡ್ತಾ ಇದೆ ಅಂದರೆ ಈ ಅಜ್ಜಿ ಆ ರಾಗಿದು ದಂಟು ಬರುತ್ತಲ್ಲ, ಹೀಗೆ ಕೀಳೋ ಥರ ಕೈ ಮಾಡೋದು. ಅಲ್ಲಿ ತನಕ ಏನೂ ಕಾಣ್ತಾ ಇಲ್ಲ ವೇಣುಗೆ, ಲಿಟ್ರಲಿ ಏನೂ ಇಲ್ಲ. ಬಟ್ ಆ ತೆನೆನ ಕಿತ್ತು ಕೈ ತಗೊಂಡಾಗ ಅವ್ರ ಕೈಯಲ್ಲಿ ತೆನೆ ಕಾಣ್ತಾ ಇದೆ. ವೇಣುಗೆ ಇದು ಸಿಕ್ಕಾಪಟ್ಟೆ ಗಾಬರಿ ಆಗತ್ತೆ. ಏನಿದು, ಕೀಳೋ ತನಕ ಏನೂ ಇಲ್ಲ, ದಂಟಿಂದ ಕೈ ಕೀಳೋ ಥರ ಆ್ಯಕ್ಷನ್ ಬರ್ತಾ ಇದೆ, ಕಿತ್ತಿದ ತಕ್ಷಣ ಕೈಯಲ್ಲಿ ತೆನೆ ಕಾಣಿಸ್ತಾ ಇದೆ. ಆ್ಯಂಡ್ ಆ ಅಜ್ಜಿ ಅದನ್ನ ಏನು ಮಾಡ್ತಾ ಇತ್ತು, ಹಳ್ಳಿ ಕಡೆ ಎಲ್ಲ ಸೆರಗನ್ನ ಮಡ್ಡು ಮಾಡಿಕೊಂಡು ಏನಾದರೂ ಕಟ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. ಆ ಥರ ಮಡ್ಡು ಮಾಡಿಕೊಂಡು ಅದ್ರೊಳಗಡೆ ತೆನೆನ ಹಾಕೊತಾ ಇದೆ ಅಜ್ಜಿ. ಇವನಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ತಾ ಇದೆ ವೇಣುಗೆ. ಏನಿದು, ಲೈಕ್ ಲಿಟ್ರಲಿ ನೀವು ಯೋಚನೆ ಮಾಡಿ, ಏನೂ ಇಲ್ಲ, ಖಾಲಿ ಹೊಲ, ಸುಮ್ಮನೆ ಹಿಂಗೆ ಆ್ಯಕ್ಷನ್ ಮಾಡೋದು ಕೈ ಕೀಳೋ ಥರ, ಕಿತ್ತಿದ ತಕ್ಷಣ ಕೈಗೆ ತೆನೆ ಕಾಣಿಸ್ತಾ ಇದೆ. ಇದನ್ನ ವೇಣು ಕುತ್ಕೊಂಡು ನೋಡ್ತಾ ಇದ್ದಾರೆ. ಇವ್ರಿಗೆ ಭಯ ಸ್ಟಾರ್ಟ್ ಆಗೋಯ್ತು, ಕಿರ್ಚಕ್ಕಾಗ್ತಲ್ಲ, ಎದ್ದು ಓಡೋಗಕ್ಕೆ ಭಯ, ನೋಡ್ಗಿಡ್ಬಿಟ್ಟು ಹಿಡ್ಕೊಂಡ್ಬಿಟ್ರೆ ಅಂತ ಅವ್ರ ಮನ್ಸಲ್ಲಿ ಹೆದರ್ಕೊತಾ ಇದ್ದಾರೆ ಅವ್ರಿಗವ್ರೆ. ಇವ್ರಿಗೆ ಮಾಡಕ್ಕೆ ಇನ್ನು ಬೇರೆ ಏನು ವಿಧಿ ಇಲ್ಲ, ಕುತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಏನು ನಡೀತಾ ಇದೆ, ಅಜ್ಜಿ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ದಾರೆ ಕುತ್ಕೊಂಡು. ಸುಮಾರು ಒಂದು 5-10 ನಿಮಿಷಗಳ ಕಾಲ ಆ ಒಂದು 2-3-4 ಸ್ಕ್ವೇರ್ ಫೀಟ್ ಏನಿತ್ತು ಅಲ್ಲಿ ಮಾತ್ರ ಆ ಅಜ್ಜಿ ತೆನೆ ಕಿಟ್ಕೊಳ್ಳೋದು, ಸೀರಿಯಲ್ ಕಟ್ಟಿರೋ ಮಟ್ಟದಲ್ಲಿ ಹಾಕ್ಕೊಳ್ಳೋದು, ಇದನ್ನೇ ಮಾಡಿದಂತೆ ನೆಕ್ಸ್ಟ್ 5 to 10 ಮಿನಿಟ್ಸು. ಅದಾದಮೇಲೆ ಅದ್ಯಾವ ಕಡೆಯಿಂದ ಬಂದಿದ್ರು, ಆ ಒಂದು ಹಳ್ಳದಿಂದ ಏನು ಬಂದಿದ್ರು, ಸೀದಾ ಆ ಕಡೆ ನಡ್ಕೊಂಡು ಹೋಗಿ ಇಳ್ಕೊಂಡು ಹೊರಟೋಗ್ಬಿಡ್ತಾರೆ ಆ ಮರಗಳ ಕಡೆ. ಅದಾದಮೇಲೆ ವೇಣುಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಯಾಕಂದ್ರೆ ಫುಲ್ ಶಾಕಲ್ಲಿ ಇರ್ತಾರೆ ಅವ್ರು ಏನು ನೋಡ್ತಾ ಇದ್ದಾರೆ ಅಂತ ಅವ್ರ ಕೈಯಲ್ಲಿ ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಅಫ್ಕೋರ್ಸ್ ನಾವು ಆ ಜಾಗದಲ್ಲಿದ್ದರೆ ನಮಗೂ ಹಾಗೆ ಆಗುತ್ತೆ. ಅವ್ರಿಗೆ ನಂಬಕ್ಕಾಗ್ತಾ ಇಲ್ಲ. ಅವ್ರಿಗೆ ಒಂದು ಸೆಕೆಂಡ್ ಇದು ನಿಜನಾ, ಇಲ್ಲ ನನ್ನ ಭ್ರಮೆನಾ, ನಾನೇನಾದರೂ ಹೆಲುಸಿನೇಟ್ ಮಾಡ್ಕೊತಾ ಇದ್ದೀನಾ, ನನಗೇನಾದರೂ ಭ್ರಮೆ ಆಗ್ತಾ ಇದೆಯಾ, ಆ ಒಂದು ಕನ್ಫ್ಯೂಷನ್ ಸ್ಟೇಟಲ್ಲಿದ್ದಾರೆ. ತಲೆ ಕೆಡಿಸ್ಕೊಂಡ್ಬಿಡ್ತಾರೆ. ಅವ್ರು ಏನು ಹೋಗಿದ್ದು ಕನ್ಫರ್ಮ್ ಆಯಿತು ವೇಣುಗೆ, ಅಲ್ಲಿಂದ ಜಾಗ ಖಾಲಿ ಮಾಡಿ ಎದ್ನೋ ಬಿದ್ನೋ ಅಂತ ಮನೆಗೆ ಓಡ್ ಬಂದ್ಬಿಡ್ತಾರೆ. ಮನೆಗೆ ಬಂದು ಹೇಳೋದ ಬೇಡವಾ ಅಂತ ಒಂದು ಕನ್ಫ್ಯೂಷನ್ ಬೇರೆ. ಹೇಳೋದು 2 ನಿಮಿಷ ಆಡ್ಕೊಂಡು ನಗಾಡ್ಬಿಟ್ರೆ ಎಲ್ಲರೂ, ಅಲ್ಲ ತೆನೆನೇ ಇಲ್ದಿರೋ ರಾಗಿ ಹೊಲದಲ್ಲಿ ಯಾರೋ ಬಂದ್ಬಿಟ್ಟು ತೆನೆ ಕೀಳ್ತಾ ಇದ್ರು ಅಂದರೆ ಯಾರು ನಂಬ್ತಾರೆ? ಯಾರು ನಂಬಲ್ಲ. ಸೊ ಇವ್ರು ಹೇಳಲ್ಲ ಬೇಡವಾ ಅನ್ನೋದು ಇವ್ರಿಗೆ ಕನ್ಫ್ಯೂಷನ್ನೇ. ಸರಿ ಆಯಿತು, ಸುಮ್ಮನಾಗ್ಬಿಡ್ತಾರೆ. ಅವತ್ತಿನ ದಿನ ಏನೂ ಹೇಳೋಕ್ಕೆ ಹೋಗಲ್ಲ. ಬಟ್ ಒಂದು ಸ್ವಲ್ಪ ದಿನ ಹೊಲದ ಕಡೆ ಹೋಗೋದನ್ನೇ ನಿಲ್ಲಿಸ್ಬಿಡ್ತಾರೆ. ಯಾರು, ವೇಣು ಅವ್ರ ಹೊಲದ ಕಡೆನೇ ಹೋಗೋದಿಲ್ಲ. ದಿನ ಕಳಿಯುತ್ತೆ. ಸ್ವಲ್ಪ ದಿನ ಹೆದರ್ಕೊಂಡೇ ಮಲ್ಗೋದು, ಅವ್ರಿಗೆ ಏನೇನೋ ಅನ್ನಿಸ್ತಾ ಇರುತ್ತೆ, ಅವತ್ತು ನೋಡಿದ್ದೆಲ್ಲ ಅವಾಗವಾಗ ಜ್ಞಾಪಕ ಬರ್ತಾ ಇರುತ್ತೆ. ಹಾಗೆ ದಿನಗಳು ಕಳಿಯುತ್ತೆ. ಅವರು ನಿಧಾನವಾಗಿ ನಡೆದಿದ್ದನ್ನು ಮರ್ತು ಹೋಗ್ಬಿಡ್ತಾರೆ. ಅವ್ರ ತಲೆಯಿಂದ ಹೊರಟೋಗುತ್ತೆ, ಭಯನೂ ಹೋಗುತ್ತೆ, ಎಲ್ಲ ಹೋಗುತ್ತೆ. ಸುಮಾರು ದಿನಗಳ ಕಾಲ ಕಳಿಯುತ್ತೆ. ಆ ಒಂದು ಹೊಲದಲ್ಲಿ ರಾಗಿ ತೆನೆ ಬಿಡುತ್ತೆ. ಆ್ಯಂಡ್ ಇವರೆಲ್ಲ ಹೋಗ್ತಾರೆ ಹೊಲಕ್ಕೆ. ಓಕೆ, ತೆನೆ ಬಿಟ್ಟಿದೆ, ಎಲ್ಲ ನೋಡ್ಕೊಂಬರೋಣ. ಇಡೀ ಹೊಲದಲ್ಲಿ ತುಂಬ ಚೆನ್ನಾಗಿ ತೆನೆ ಬಿಟ್ಟಿರುತ್ತೆ, ತುಂಬ ಆರೋಗ್ಯವಾಗಿರುತ್ತೆ ತೆನೆಗಳೆಲ್ಲ, ಬೆಳೆ ಎಲ್ಲ ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಹೊಲದಲ್ಲಿ. ಸರಿ, ಇವರೆಲ್ಲ ನೋಡ್ಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ ತೆನೆನೇ ಬಿಟ್ಟಿರಲ್ಲ, ಖಾಲಿ ಇರುತ್ತೆ ಆ ಜಾಗ ಮಾತ್ರ. ಇವರು ಮನೆಯವರು ಮತ್ತು ಇವ್ರು ವೇಣುನು ನೋಡ್ತಾರೆ, ಇಡೀ ಹೊಲದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಬೆಳೆ, ಆರೋಗ್ಯಕರವಾಗಿದೆ ಬೆಳೆ, ತೆನೆ ತುಂಬ ಆರೋಗ್ಯವಾಗಿದೆ. ಏನೋ ಹೌದಪ್ಪ ಹುಳ ಬಿದ್ದಿದೆ ಅಂತ ಅಂದರೆ ಇಡೀ ಹೊಲಕ್ಕೆ ಬೀಳಬೇಕು, ತುಂಬ ಕಡೆ ಇನ್ಫೆಕ್ಷನ್ ಆಗಿರಬೇಕು. ಬಟ್ ಆ ಥರ ಆಗ್ತಾ ಇಲ್ಲ ಇಲ್ಲಿ. ಒಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಮಾತ್ರ ತೆನೆ ಬಿಟ್ಟಿಲ್ಲ. ಆಗ ವೇಣುಗೆ ಜ್ಞಾಪಕ ಬರೋದು, ಅದು ಯಾವ ಜಾಗ ಅಂದರೆ, ಅವತ್ತಿನ ದಿನ ಆ ಅಜ್ಜಿ, ವಯಸ್ಸಾದ ಅಜ್ಜಿ ಏನು ಬಂದು ಅಲ್ಲಿ ತೆನೆ ಕೀಳ್ತಾ ಇತ್ತು, ಅದೇ ಜಾಗದಲ್ಲಿ ಇವತ್ತು ತೆನೆ ಬಿಟ್ಟಿರಲ್ಲ. ಮಿಕ್ಕಿದ ಎಲ್ಲ ಕಡೆ ತೆನೆ ಬಿಟ್ಟಿದೆ, ಆದರೆ ಆ ಒಂದು ಪರ್ಟಿಕ್ಯುಲರ್ ಸ್ಪಾಟಲ್ಲಿ ಮಾತ್ರ ರಾಗಿ ತೆನೆ ಬಿಟ್ಟಿರಲ್ಲ. ಇವತ್ತು ಬಿಡುವಂಥ ತೆನೆನ ಆ ಅಜ್ಜಿ ಏನಾದರೂ ಅವತ್ತೇ ಕಿತ್ಕೊಂಡು ಹೋಗಿತ್ತ? ವೆಲ್, ಈ ಪ್ರಶ್ನೆ ನನ್ನಲ್ಲೂ ಕಾಡ್ತಾ ಇದೆ, ವೇಣುನಲ್ಲಿ ಇವತ್ತಿಗೂ ಕಾಡ್ತಾ ಇದೆ. ನಿಮ್ಗೇನು ಅನ್ಸುತ್ತೆ? ಅದೇ ಆಗಿರ್ಬೋದಾ? ಇವತ್ತಿನ ತೆನೆ ಅವತ್ತೇ ಬಂದು ಕಿತ್ಕೊಂಡು ಹೋಗಿದ್ರ? ನನಗಂತೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್. ವೇಣು ಈ ಒಂದು ಸ್ಟೋರಿನ ನನಗೆ DM ಅಲ್ಲಿ ವಾಯ್ಸ್ ನೋಟ್ ಕಳಿಸಿದ್ರು. ಅವ್ರು ಕೇಳ್ತಾ ಇದ್ದಿದ್ದ ಪ್ರಶ್ನೆ ನನ್ನೂ ಕೂಡ ಇದೆ. ಮೇಡಮ್, ಈ ವಿಷಯ ನಾನು ಬೇರೆ ಯಾರ ಹತ್ರ ಆದರೂ ಹೇಳೋಕ್ಕೋದ್ರೆ ಯಾರೂ ನಂಬೋದಿಲ್ಲ, ನೀವಿಂಥ ಸ್ಟೋರೀಸ್ ಮಾಡ್ತೀರಾ ಅಂತ ನಿಮ್ಮ ಹತ್ರ ಹೇಳ್ಕೊಂಡೆ. ನಿಮಗೇನು ಅನಿಸುತ್ತೆ?
ಅಂತ ನನ್ನೇ ಪ್ರಶ್ನೆ ಕೇಳಿದ್ರು. ವೆಲ್, ಇದಕ್ಕೆ ನನ್ನ ಹತ್ರನೂ ಆನ್ಸರ್ ಇಲ್ಲ. ನಿಮ್ಮ ಹತ್ರ ಆನ್ಸರ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವೆಲ್, ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮೀ ಆನ್ ಮೈ ಇನ್ಸ್ಟಾಗ್ರಾಮ್ ಅಕೌಂಟ್. ದಯವಿಟ್ಟು ನಿಮ್ಮ ಸ್ಟೋರೀಸ್ನೆಲ್ಲ ನನಗೆ DM ಮಾಡಿ ಆ್ಯಂಡ್ ವಾಯ್ಸ್ ನೋಟ್ಸಲ್ಲಿ ನಿಮ್ಮ ಸ್ಟೋರೀಸ್ನ ಕಳಿಸಿ. ನನಗೆ ನಿಮ್ಮ ಒಂದು ಭಾವನೆಗಳು, ನಿಮ್ಮ ಒಂದು ಎಕ್ಸ್ಪ್ರೆಷನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಸ್ಟೇ ವಿತ್ ಮೀ ಆನ್ ರಹಸ್ಯ ವಿತ್ ಲಾಸ್ಯ, ವೇರ್ ಮಿಸ್ಟ್ರೀಸ್ ಅವೇ.